ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಸೋಷಿಯಲ್ ಮೀಡಿಯಾ ಅನ್ನೋದು ಇಂದು ಕೇವಲ ಮನರಂಜನೆ ಕೊಡುವ ಒಂದು ಪ್ಲಾಟ್ಫಾರ್ಮ್ ಮಾತ್ರ ಅಲ್ಲ, ಹಲವರ ಜೀವನವನ್ನೇ ಬದಲಾಯಿಸಿದ ದೊಡ್ಡ ಶಕ್ತಿಯಾಗಿದೆ. ಆದರೆ ಈ ಯಶಸ್ಸಿನ ಹಿಂದೆ ಎಷ್ಟೋ ಹೋರಾಟ, ನೋವು, ಕಷ್ಟಗಳು ಇರುತ್ತದೆ ಅನ್ನೋದು ಜನರಿಗೆ ಕಾಣಿಸೋದೇ ಇಲ್ಲ. ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಸಮೀರ್ ಅವರ ಮಾತುಗಳಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಯಶಸ್ಸು ಅಂದರೆ ಒಂದೇ ದಿನದಲ್ಲಿ ಸಿಗುವುದಲ್ಲ, ಅದು ಚಿಕ್ಕ ಚಿಕ್ಕ ಹೆಜ್ಜೆಗಳ ಮೂಲಕ ಕಟ್ಟಿಕೊಳ್ಳುವ ಒಂದು ಪ್ರಯಾಣ. ಸಮೀರ್ ಹೇಳುವ ಅತ್ಯಂತ ದೊಡ್ಡ ಪಾಠ ಏನೆಂದರೆ, ಜೀವನದಲ್ಲಿ ಬರುವ ನೋವನ್ನು ವ್ಯರ್ಥ ಮಾಡಬಾರದು. ಬ್ರೇಕಪ್ ಆಗಿರಲಿ, ಸ್ನೇಹಿತನನ್ನು ಕಳೆದುಕೊಂಡ ನೋವಾಗಿರಲಿ, ಹಣದ ಕಷ್ಟವಾಗಿರಲಿ, ಆ ನೋವನ್ನು ಕಣ್ಣೀರು ಹಾಕುತ್ತಾ ಕೂರುವುದಕ್ಕಿಂತ ನಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳಬೇಕು ಎಂದು ಅವರು ಹೇಳುತ್ತಾರೆ. ನೋವನ್ನು ಶಕ್ತಿಯನ್ನಾಗಿ ಮಾಡಿಕೊಳ್ಳುವವರು ಜೀವನದಲ್ಲಿ ದೂರ ಹೋಗುತ್ತಾರೆ. ಒಂದು ನೋವು ನಮ್ಮನ್ನು ಮುರಿಯಬಹುದು, ಆದರೆ ಅದೇ ನೋವು ನಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿಯೂ ಮಾಡಬಹುದು. ಯೂಟ್ಯೂಬರ್ ಆಗಿರುವುದರಿಂದ ನಮ್ಮ ಮಾತು ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಜವಾಬ್ದಾರಿಯನ್ನು ಸಮೀರ್ ತುಂಬ ಸ್ಪಷ್ಟವಾಗಿ ಹೇಳುತ್ತಾರೆ. ಕ್ಯಾಮರಾ ಮುಂದೆ ಕುಳಿತು ಏನು ಬೇಕಾದರೂ ಹೇಳಿಬಿಡಬಹುದು ಸುಲಭ, ಆದರೆ ಹೇಳುವ ಪ್ರತಿಯೊಂದು ಮಾತು ಯಾರಿಗಾದರೂ ನೋವು ಕೊಡಬಹುದಾ, ಸಮಾಜದಲ್ಲಿ ಸಮಸ್ಯೆ ಸೃಷ್ಟಿಸಬಹುದಾ ಅನ್ನುವುದನ್ನು ಯೋಚಿಸುವುದು ಅತ್ಯಂತ ಮುಖ್ಯ. ಅದಕ್ಕಾಗಿಯೇ ಮಾತನಾಡುವ ಮೊದಲು ಯೋಚನೆ, ಸಂಶೋಧನೆ ಮತ್ತು ಜವಾಬ್ದಾರಿ ಇರಬೇಕು ಎಂದು ಅವರು ಒತ್ತಿ ಹೇಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬರ್ಸ್ ಬಗ್ಗೆ ಕಾಂಟ್ರವರ್ಸಿಗಳು ತುಂಬ ಬೇಗ ಸೃಷ್ಟಿಯಾಗುತ್ತಿದೆ. ಸಮೀರ್ ಹೇಳುವಂತೆ ಇದಕ್ಕೆ ಮುಖ್ಯ ಕಾರಣ ತ್ವರಿತ ಪ್ರತಿಕ್ರಿಯೆ. ಕೆಲವರು ಸಂಪೂರ್ಣ ಸತ್ಯ ತಿಳಿಯದೆ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ. ಜನರ ಒತ್ತಡ, ಕಾಮೆಂಟ್ಸ್, ಟ್ರೆಂಡ್, ಆಲ್ ದಿಸ್ ಇನ್ಫ್ಲೂಯೆನ್ಸ್ ಕ್ರಿಯೇಟರ್ಸ್. ಆದರೆ ನಿಜವಾದ ಕ್ರಿಯೇಟರ್ ಯಾರು ಅಂದರೆ ಕ್ರೌಡ್ ಪ್ರೆಷರ್ಗೆ ಒಳಗಾಗದೆ ಸತ್ಯ ತಿಳಿದು ನಂತರ ಮಾತನಾಡುವವನು. ಹೇಟರ್ಸ್ ಬಗ್ಗೆ ಅವರ ನಿಲುವು ತುಂಬ ಮೆಚೂರ್ ಆಗಿದೆ. ಸುಮ್ಮನೆ ಯಾರೇ ಇರಲಿ ಅವರಿಗೆ ಒಬ್ಬ ಹೇಟರ್ ಇರುತ್ತಾನೆ ಅನ್ನೋ ಮಾತು ಜೀವನದ ದೊಡ್ಡ ಸತ್ಯ. ಎಲ್ಲರನ್ನೂ ಖುಷಿಪಡಿಸಲು ಸಾಧ್ಯವಿಲ್ಲ. ನಮ್ಮನ್ನು ಇಷ್ಟಪಡುವವರು ಇರುತ್ತಾರೆ, ಹೇಟು ಮಾಡುವವರು ಇರುತ್ತಾರೆ. ಆದ್ದರಿಂದ ನೆಗೆಟಿವಿಟಿಯಲ್ಲಿ ಸಿಲುಕಿಕೊಳ್ಳುವುದಕ್ಕಿಂತ ನಮ್ಮನ್ನು ನಿಜವಾಗಿಯೂ ಪ್ರೀತಿಸಿದವರನ್ನು ನೋಡಿ ಮುಂದೆ ಸಾಗಬೇಕು. ರಿಲೇಷನ್ಶಿಪ್ ಮತ್ತು ಬ್ರೇಕಪ್ ಬಗ್ಗೆ ಸಮೀರ್ ಹೇಳಿದ ಮಾತು ಇನ್ನಷ್ಟು ಮನಮುಟ್ಟುತ್ತದೆ. ಒಂದು ಕಾಲದಲ್ಲಿ ತುಂಬ ಪ್ರೀತಿಸಿದ್ದ ವ್ಯಕ್ತಿಯ ಬಗ್ಗೆ ಬ್ರೇಕಪ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತನಾಡುವುದು ಸರಿಯಲ್ಲ ಎನ್ನುತ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರ ಹಿಂದೆ ಒಂದು ಕುಟುಂಬ, ಗೌರವ ಮತ್ತು ಜೀವನ ಇರುತ್ತದೆ. ಕೋಪದಲ್ಲಿ ಹೇಳಿದ ಒಂದು ಮಾತು ಇನ್ನೊಬ್ಬರ ಜೀವನವನ್ನೇ ಹಾಳು ಮಾಡಬಹುದು. ಇದು ಮೆಚುರಿಟಿ ಅನ್ನೋದು ಎಷ್ಟು ಮುಖ್ಯ ಎಂದು ತೋರಿಸುತ್ತದೆ. ಯಶಸ್ಸಿನ ಬಗ್ಗೆ ಮಾತನಾಡುವ ಅವರು ಯಶಸ್ಸು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಎನ್ನಿದ್ದಾರೆ ಅನ್ನೋ ತತ್ವ. ಒಂದೇ ಒಂದು ಸಲ ದೊಡ್ಡ ಹಣ ಬಂತು, ಮನೆ, ಕಾರು ತಗೊಳ್ಳೋದಕ್ಕಿಂತ ನಿಧಾನವಾಗಿ ಶ್ರಮದಿಂದ ಬೆಳೆಯುವುದನ್ನೇ ಅವರು ನಂಬುತ್ತಾರೆ. ಬೇಗ ಬಂದ ಯಶಸ್ಸು ಕೆಲವೊಮ್ಮೆ ಬೇಗ ಹೋಗಬಹುದು, ಆದರೆ ಪರಿಶ್ರಮದಿಂದ ಕಟ್ಟಿದ ಯಶಸ್ಸು ಗಟ್ಟಿಯಾಗಿ ನಿಲ್ಲುತ್ತದೆ. ಅವರ ಜೀವನದ ಅತ್ಯಂತ ಎಮೋಷನಲ್ ಭಾಗ ಕುಟುಂಬ. ಬಡತನದ ದಿನಗಳಲ್ಲಿ ಮನೆಯಲ್ಲಿ ಅಕ್ಕಿ ಇರದ ಪರಿಸ್ಥಿತಿ ಕಂಡವರು, ಆದರೆ ಇಂದು ಕುಟುಂಬವನ್ನು ರಾಜರಂತೆ ಬೆಳೆಸುವ ಮಟ್ಟಿಗೆ ಬೆಳೆದಿದ್ದಾರೆ. ಆ ನೆನಪುಗಳನ್ನು ಹಂಚಿಕೊಳ್ಳುವಾಗ ಅವರ ಮಾತುಗಳಲ್ಲಿ ಕೃತಜ್ಞತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೊನೆಯಲ್ಲಿ ನಮ್ಮ ಜೊತೆ ನಿಲ್ಲೋದು ಕುಟುಂಬವೇ ಅನ್ನೋ ಮಾತು ಎಲ್ಲರಿಗೂ ಒಂದು ನೆನಪಿಸಿದೆ. ಇನ್ನೊಂದು ಮಹತ್ವದ ವಿಷಯ ಚಾರಿಟಿ. ತಮ್ಮ ಆದಾಯದ ಒಂದು ಭಾಗವನ್ನು ಅಗತ್ಯವಿರುವವರಿಗೆ ನೀಡುವುದು ಸಮೀರ್ ಅವರ ಮನಸ್ಸಿನ ದೊಡ್ಡತನವನ್ನು ತೋರಿಸುತ್ತದೆ. ಅವರು ಸ್ವತಃ ಬಡತನ ಅನುಭವಿಸಿದ್ದರಿಂದ ಹಸಿವಿನ ನೋವು ಅವರಿಗೆ ಗೊತ್ತು. ಅದಕ್ಕಾಗಿ ಇಂದು ಯಾರಾದರೂ ಹೊಟ್ಟೆ ತುಂಬ ಊಟ ಮಾಡಿ ಮಲಗಲಿ ಅನ್ನೋ ಆಶಯದಿಂದ ಸಹಾಯ ಮಾಡುತ್ತಾರೆ. ಇದು ಕೇವಲ ಹಣ ಕೊಡುವುದು ಅಲ್ಲ, ಇದು ಮಾನವೀಯತೆ. ಕೊನೆಯಲ್ಲಿ ಯುವಜನತೆಗೆ ಅವರು ಕೊಡುವ ಸಂದೇಶ ಬಹಳ ಸ್ಪಷ್ಟ. ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾಗೆ ಹಣಕ್ಕಾಗಿ ಮಾತ್ರ ಬಳಸಬೇಡಿ. ಪ್ಯಾಷನ್, ವಿಷನ್ ಮತ್ತು ವ್ಯಾಲ್ಯೂ ಆ್ಯಡ್ ಮಾಡುವ ಉದ್ದೇಶದಿಂದ ಇರಬೇಕು. ದುಡ್ಡು ಹಿಂದೆ ಬರುತ್ತದೆ, ಆದರೆ ಉದ್ದೇಶವಿಲ್ಲದ ಪ್ರಯಾಣ ಬಹಳ ಬೇಗ ನಿಲ್ಲುತ್ತದೆ. ನಮ್ಮದೇ ಆದ ಗುರುತು ನಿರ್ಮಿಸಿಕೊಳ್ಳಬೇಕು, ಬೇರೆ ಯಾರನ್ನೂ ಕಾಪಿ ಮಾಡಬೇಡಿ ಎಂಬುದು ಅವರ ಸಲಹೆ. ಒಟ್ಟಿನಲ್ಲಿ ಸಮೀರ್ ಅವರ ಈ ಒಂದು ಸಂದರ್ಶನ ಒಂದು ವಿಷಯ ಕಲಿಸುತ್ತದೆ. ಯಶಸ್ಸು ಅಂದರೆ ಕೇವಲ ಹಣ, ಕಾರು, ಫೇಮ್ ಅಲ್ಲ. ನಿಜವಾದ ಯಶಸ್ಸು ಎಂದರೆ ಕಷ್ಟದಲ್ಲಿ ಕುಗ್ಗದೆ ನಿಲ್ಲುವುದು, ನೋವನ್ನು ಶಕ್ತಿಯನ್ನಾಗಿ ಮಾಡುವುದು, ಕುಟುಂಬವನ್ನು ಕಾಪಾಡುವುದು ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವುದು. ಜೀವನದಲ್ಲಿ ಎಷ್ಟೇ ಟ್ವಿಸ್ಟ್ ಕೊಟ್ಟರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಇದ್ದರೆ
ಯಾರೂ ನಮ್ಮ ಕನಸುಗಳನ್ನು ನಿಲ್ಲಿಸಲಾಗುವುದಿಲ್ಲ. ಧನ್ಯವಾದಗಳು.